ನಮಸ್ಕಾರ, ನಾನು ಡಾಕ್ಟರ್ ಜೀವಂತಿ, ಕನ್ಸಲ್ಟೆಂಟ್ ಸೇಫ್ IVF ಸೆಂಟರ್ ಶಿವಮೊಗ್ಗ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಆಂಟ್ರಲ್ ಫಾಲಿಕಲ್ ಕೌಂಟ್ AFC ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ವಿ. ಇವತ್ತು ಅದ್ರ ಬಗ್ಗೆನೇ ಇನ್ನೊಂಚೂರು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸಾಕಷ್ಟು ಜನ ಈಗ IVF ಸ್ಟಿಮ್ಯುಲೇಷನ್ ಅಂದ್ರೆ ಮೊಟ್ಟೆಗಳು ಬರ್ಲಿಕ್ಕೆ ಇಂಜೆಕ್ಷನ್ಸ್ ತಗೊಂಡಾಗ ನೀವು ಅಬ್ಸರ್ವ್ ಮಾಡಿರ್ತೀರ. ಸಾಕಷ್ಟು ಜನ ಪೇಷಂಟ್ಸ್ ಕೂಡ ನಮ್ಮನ್ನ ಕೇಳ್ತಾರೆ, ಏನಂತಂದ್ರೆ ಸ್ಕ್ಯಾನಿಂಗ್ ಸ್ಟಾರ್ಟ್ ಮಾಡಿದಾಗ 2ನೇ ದಿವಸ ಇಲ್ಲ 3ನೇ ದಿವಸ ಇಂಜೆಕ್ಷನ್ ಸ್ಟಾರ್ಟ್ ಮಾಡುವಾಗ ನಾವು ಒಂದು 10 ಮೊಟ್ಟೆ ಇದೆ ಅಂತ ಹೇಳಿರ್ತೀವಿ. ಫಾರ್ ಎಕ್ಸಾಂಪಲ್, ಆ ಕಡೆ 5 ಈ ಕಡೆ 5 ಅಂತ ಇಟ್ಕೊಂಡ್ರೆ 10 ಮೊಟ್ಟೆ ಇದೆ ಅಂತ ಹೇಳಿರ್ತೀವಿ. ಇಂಜೆಕ್ಷನ್ಸ್ ಕೊಡ್ತಾ 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 ಅವು ಲಾಸ್ಟ್ಗೆ ಪಿಕಪ್ ಟೈಮಲ್ಲಿ 10 ನಮಗೆ ಸಿಗೋದಿಲ್ಲ. ಒಂದೊಂದ್ಸಲಿ 8 ಸಿಗುತ್ತೆ, ಒಂದೊಂದ್ಸಲಿ 5 ಅಷ್ಟೇ ಬೆಳೆಯುತ್ತೆ. ಕೆಲವೊಬ್ಬರಿಗೆ ಒಂದೇ ರೆಸ್ಪಾನ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ನೀವು ಎಷ್ಟೇ ಇಂಜೆಕ್ಷನ್ಸ್ ಕೊಟ್ಟರು ಒಂದೇ ರೆಸ್ಪಾನ್ಸ್ ಬರುತ್ತೆ. ಯಾಕೆ ಹೀಗಾಗತ್ತೆ, ಏನಿದ್ರ ಮರ್ಮ ಅಂತ ತಿಳ್ಕೊಳ್ಳೋಣ. ಈಗ AFC ಅಂತಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಎರಡೂ ಕಡೆ ಅಂಡಾಶಯದಲ್ಲಿ ಎರಡೂ ಸೈಡ್ ಬಲಗಡೆ ಮತ್ತೆ ಎಡಗಡೆ ಎಷ್ಟು ಮೊಟ್ಟೆಗಳಿದಾವೆ ಅಂತ ತಿಳ್ಕೊಳ್ಳೋದು. ನಾವು ಸ್ಕ್ಯಾನ್ ಅಲ್ಲಿ ಏನು ಫಾಲಿಕಲ್ಸ್ ಅಂತ ಕೌಂಟ್ ಮಾಡ್ತೀವಿ ಅದನ್ನ ನಾವು ಆಂಟ್ರಲ್ ಫಾಲಿಕಲ್ಸ್ ಅಂತ ಕರಿತೀವಿ. ಆಂಟ್ರಲ್ ಫಾಲಿಕಲ್ಸ್ ಅಂತಂದ್ರೆ ಈಗ ಮೊಟ್ಟೆ ದೊಡ್ಡದಾಗ್ತಾ ಆಗ್ತಾ ಅದ್ರ ಸುತ್ತ ಗ್ರಾನ್ಯುಲೋಸಾ ಸೆಲ್ಸ್ ಅಂತ ಒಂದು ಪದರ ಇರುತ್ತೆ, ಅದ್ರ ಸುತ್ತ ಥೀಕಾ ಸೆಲ್ಸ್ ಅಂತ ಇರುತ್ತೆ. ಸೊ ಇದೆರಡರ ಮಧ್ಯ ಒಂದು ನೀರು ತುಂಬಿದ ಕ್ಯಾವಿಟಿ ಫಾರ್ಮ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ನಾವು ಆಂಟ್ರಲ್ ಕ್ಯಾವಿಟಿ ಅಂತ ಕರಿತೀವಿ. ಸೊ ಈ ಕ್ಯಾವಿಟಿ ಫಾರ್ಮ್ ಆದಂತ ಫಾಲಿಕಲ್ಸ್ಗೆ ಆಂಟ್ರಲ್ ಫಾಲಿಕಲ್ಸ್ ಅಂತ ಕರಿತೀವಿ. ಇಂಥ ಫಾಲಿಕಲ್ಸೇ ನಮಗೆ ಇಂಜೆಕ್ಷನ್ಸ್ ಕೊಟ್ಟಾಗ ರೆಸ್ಪಾನ್ಸ್ ಬರೋಂಥದ್ದು. ನಾವೇನು ಗೊನಾಡೋಟ್ರೋಫಿನ್ಸ್ ಅಂತ ಇಂಜೆಕ್ಷನ್ ಕೊಡ್ತೀವಿ, FSH, LH ಅಥವಾ HMG ಅಂತೆಲ್ಲ ಏನು ಇಂಜೆಕ್ಷನ್ಸ್ ಕೊಡ್ತೀವಿ, ಈ ಫಾಲಿಕಲ್ಸ್ ನಮಗೆ ರೆಸ್ಪಾನ್ಸ್ ಬರುತ್ತೆ. ಅದನ್ನ ನಾವು 2ನೇ ದಿವಸ ಕೌಂಟ್ ಮಾಡ್ತೀವಿ. ಯಾವುದನ್ನ, ಒಂದು 4 ರಿಂದ 6 ಮಿಲಿಮೀಟರ್, 2 to 10 ಬ್ರಾಡ್ ಸ್ಪೆಕ್ಟ್ರಮ್ ಅಲ್ಲಿ ಹೇಳೋದಾದ್ರೆ 2 to 10 ಮಿಲಿಮೀಟರ್ಸ್ ಯಾವ್ದಿದೆ ಎಲ್ಲ ಲೆಕ್ಕ ಮಾಡ್ತೀವಿ. ಬಟ್ ಮೋಸ್ಟ್ ರೆಸ್ಪಾನ್ಸಿವ್ ಯಾವಾಗಲೂ 4 ರಿಂದ 6 ಮಿಲಿಮೀಟರ್ ಯಾವ ಮೊಟ್ಟೆಗಳಿರತ್ತಲ್ಲ, ಫಾಲಿಕಲ್ಸ್ ಕಾಣತ್ತಲ್ಲ, ಅದು ನಮ್ಮ ಇಂಜೆಕ್ಷನ್ಸ್ಗೆ ತುಂಬಾ ಬೇಗ ರೆಸ್ಪಾನ್ಸ್ ಆಗುತ್ತೆ. ಎಷ್ಟೋ ಸಲ ನಾವು ಸ್ಕ್ಯಾನಿಂಗ್ ನಲ್ಲಿ ಕಾಣ್ತೀವಿ ಈ ತರ ದುಂಡಗಿದ್ರೆ ಅವಾಗ ಅದು ದುಂಡಗೆ ಅಥವಾ ಬಹುತೇಕ ಈ ತರ ಓವಲ್ ಇದ್ದು ಇದ್ರ ಸುತ್ತ ಒಂದು ಬಿಳಿ ಪದರ ತರ ಇದ್ರೆ ಅವಾಗ ಅಂತ ಫಾಲಿಕಲ್ಸ್ ನ ಗುಡ್ ಫಾಲಿಕಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಗುಡ್ ಫಾಲಿಕಲ್ಸ್ ಅಂದ್ರೆ ರೆಸ್ಪಾನ್ಸ್ ಚೆನ್ನಾಗಿ ಬರೋಂಥ ಫಾಲಿಕಲ್ಸ್ ಅಂತ. ಎಷ್ಟೋ ಸಲ ನಾವು ಎಸ್ಪೆಷಲಿ PCOD ಎಲ್ಲ ಇದ್ದಾಗ ನೋಡಿರ್ತೀವಿ, ಹಿಂಗ್ ತ್ರಿಕೋನಾಕಾರ, ಸ್ಕ್ವೇರು, ರಾಂಬೈಡು, ಹಿಂಗೆ ಸ್ಟಾರ್ ಶೇಪು, ಸೊ ಹಿಂಗ್ ಚಪ್ಪಟೆ ಬನಾನಾ ಶೇಪು, ಸೊ ಈ ತರ ಎಲ್ಲ ಇರುತ್ತೆ. ಈ ತರ ಎಲ್ಲ ಇದ್ದಾಗ ಇದು ರೆಸ್ಪಾನ್ಸ್ ಬರೋದಿಲ್ಲ. ಸೊ ಇಂಥದನ್ನೆಲ್ಲ ನಾವು ಲೆಕ್ಕ ಮಾಡಿದ್ರೆ ಅವಾಗ ನಮಗೆ ಫಾಲಿಕಲ್, ಆಂಟ್ರಲ್ ಫಾಲಿಕಲ್ ಕೌಂಟು ಕಡಿಮೆ ಬರುತ್ತೆ. ಇನ್ನೊಂದೇನಪ್ಪಾ ಅಂತಂದ್ರೆ ನಾನು ಮೊದಲೇ ಹೇಳಿದಾಗೆ 2 to 10 ಮಿಲಿಮೀಟರ್ಸ್ ಲೆಕ್ಕ ಹಾಕ್ತಿವಿ ಅಂತ ಹೇಳಿದ್ವಿ. ಸೊ ಈ 2 to 10 ಮಿಲಿಮೀಟರ್ಸ್ ಅಲ್ಲೂ ಒಂದು ಕ್ಯಾಚ್ ಇದೆ. ಈಗ 2 ಮಿಲಿಮೀಟರ್ನಷ್ಟು ಇರುತ್ತೆ ಅಂತ ಇಟ್ಕೊಳ್ಳಿ. ಇದರಲ್ಲಿ 2 ಇದೆ. ತಿಂಗಳ ಒಂದಷ್ಟು ಗುಂಪಿನ ಮೊಟ್ಟೆಗಳು ರಿಕ್ರೂಟ್ ಆಗತ್ತೆ, ಅಂದ್ರೆ ಉತ್ಪತ್ತಿ ಆಗ್ಲಿಕ್ಕೆ ರೆಡಿ ಆಗತ್ತೆ. ಸೊ ಕೋಹಾರ್ಟ್ ಅಂತ ಕರಿತೀವಿ. ಸೊ ಇದರಲ್ಲಿ ನ್ಯಾಚುರಲ್ ಸೈಕಲ್ ಅಲ್ಲಿ ಏನಾಗತ್ತೆ, ಅಷ್ಟು ಮೊಟ್ಟೆಗಳಲ್ಲಿ ಒಂದು ಮೊಟ್ಟೆ ಮೆಚ್ಯೂರ್ ಆಗತ್ತೆ, ದೊಡ್ಡ ಆಗತ್ತೆ. ಡಾಮಿನೆಂಟ್ ಫಾಲಿಕಲ್ ಅಂತ ಕರಿತೀವಿ, DF ಅಂತ. ಡಾಮಿನೆಂಟ್ ಫಾಲಿಕಲ್ ಅಂದ್ರೆ ದೊಡ್ಡದಾಗಿ ಅದ್ರ ಒಳಗೆ ಬಲಿತಿರುವಂತ ಊಸೈಟ್ ಇರುತ್ತೆ, ಮೆಚ್ಯೂರ್ ಊಸೈಟ್ ಇರುತ್ತೆ, ಅದು ಓವ್ಯುಲೇಷನ್ ಆಗಿ ಹೊರಗಡೆ ಬರುತ್ತೆ. ಸೊ ಇದು ಯಾವಾಗ ಆಗೋದಿಲ್ಲ, ಇದ್ರ ಜೊತೆಗೆ ಇದ್ದಂತ ಉಳಿದ ಫಾಲಿಕಲ್ಸ್ ಏನಾಗುತ್ತೆ, ಎರಡೂ ಅಂಡಾಶಯದಲ್ಲಿ ಸೇರಿ ಒಂದೇ ಮೊಟ್ಟೆ ಬರೋದು. ಸೊ ಯಾವಾಗ ಓವ್ಯುಲೇಷನ್ ಆಗುತ್ತಲ್ಲ, ಸೊ ಅವಾಗ ಅದ್ರ ಜೊತೆಗೆ ಬೆಳೆದಿರುವಂತ ಬೇರೆ ಇತರ ಮೊಟ್ಟೆಗಳು ಎಲ್ಲ ಅಟ್ರೀಷಿಯಾ ಅಂತ ಕರಿತೀವಿ, ಅಂದ್ರೆ ನಾಶ ಆಗಿ ಹೋಗುತ್ತೆ. ಅದು ಎಷ್ಟಾರ ಮಿಲಿಮೀಟರ್ ಅಲ್ಲಿ ಅದು ನಾಶ ಆಗಿ ಹೋಗುತ್ತೆ. ಸೊ ಈ ಮೊಟ್ಟೆ ನಮ್ಮ ನೆಕ್ಸ್ಟ್ ಸೈಕಲ್ಗೆ ಯೂಸ್ ಆಗಲ್ಲ. ಸೊ ಈಗ ನಾವು IVF ಅಲ್ಲಿ ಏನ್ ಮಾಡ್ತೀವಿ, ಇದು ಎಷ್ಟು ಮೊಟ್ಟೆಗಳಿದಾವೆ ಈಕ್ವಲ್ ಸೈಜ್, ನಾವು ಇಷ್ಟು ಬೆಳಿಲಿ ಅಂತ ನಾವು ಇಂಜೆಕ್ಷನ್ಸ್ ಕೊಡ್ತೀವಿ. ಈ ಮೊಟ್ಟೆಗಳ ಮೇಲೆ ರಿಸೆಪ್ಟರ್ಗಳಿರ್ತವೆ, FSH ರಿಸೆಪ್ಟಾರ್ಸ್ ಅಂತ ಕರಿತೀವಿ ನಾವು ಅದನ್ನ. ಸೊ ಕೆಲವೊಂದು ಮೊಟ್ಟೆಗಳಿಗೆ ತುಂಬಾ ರಿಸೆಪ್ಟಾರ್ಸ್ ಇರುತ್ತೆ. ಸೊ ಹಂಗಿದ್ದಾಗ ನಾವು ಕಡಿಮೆ ಡೋಸ್, ಮಿನಿಮಮ್ ಡೋಸ್ ಕೊಟ್ಟರು ಕೂಡ ಅದು ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೊಟ್ಟೆಗಳು. ಕೆಲವೊಂದು ಮೊಟ್ಟೆಗಳಲ್ಲಿ ಈ ರಿಸೆಪ್ಟರ್ನ ಕೊರತೆ ಇರುತ್ತೆ, FSH ರಿಸೆಪ್ಟರ್ನ ಕೊರತೆ ಇರುತ್ತೆ. ಅವಾಗ ಏನಾಗುತ್ತೆ, ನೀವು ಎಷ್ಟೇ ಹೈಯೆಸ್ಟ್ ಡೋಸ್ ಕೊಟ್ಟರು ಕೂಡ ಮೊಟ್ಟೆಗಳು ಬೆಳೆಯೋದಿಲ್ಲ. ಸೊ ಎಷ್ಟೋ ಸಲ ನಮ್ಮ ಹತ್ರ ಪೇಷಂಟ್ಸ್ ಕೇಳ್ತಾರೆ, ಎಷ್ಟೋ ಸಲ ನಮ್ಮಲ್ಲೇ ಸುಮಾರು ಪೇಷಂಟ್ಸಿಗೆ ಆ ಥರ ಆಗಿದೆ. ಒಂದು ಸೈಕಲ್ ಅಲ್ಲಿ ನಾವು ಇಂಜೆಕ್ಷನ್ಸ್ ಕೊಡ್ತೀವಿ, ಎಲ್ಲಾ ತರದ್ದು ಹೈಯೆಸ್ಟ್ ಡೋಸ್ ಕೊಟ್ಟರು ಕೂಡ ಮೊಟ್ಟೆಗಳು ಬೆಳೆಯೋದಿಲ್ಲ. ಒಂದು 8 ರಿಂದ 9 ಮಿಲಿಮೀಟರ್ ಇಲ್ಲ 10 ಮಿಲಿಮೀಟರ್ ತನಕ ಬೆಳೆದು ಅಲ್ಲಿಗೆ ಸ್ಟಾಪ್ ಆಗುತ್ತೆ ಗ್ರೋತ್. ಸೊ ಅವಾಗ ಏನ್ ಮಾಡ್ತೀವಿ, ಆ ಸೈಕಲ್ ಅಲ್ಲಿ ಸ್ಟಾಪ್ ಮಾಡಿ ಮತ್ತೆ ಒಂದು 2 months ಗ್ಯಾಪ್ ಬಿಟ್ಟು ಮತ್ತೆ ಟ್ರೈ ಮಾಡ್ತೀವಿ ಸ್ಟಿಮ್ಯುಲೇಷನ್. ಇದು ಯಾಕೆ ಅಂತಂದ್ರೆ ಇದೇ ಕಾರಣಕ್ಕೆ, ಈ ರಿಸೆಪ್ಟರ್ಗಳ
ಸೆನ್ಸಿಟಿವಿಟಿ ತಿಂಗಳ ವೇರಿ ಆಗುತ್ತೆ, ಪ್ರತಿಯೊಂದು ಮೊಟ್ಟೆಗಳ ರಿಸೆಪ್ಟಿವಿಟಿ ಬೇರೆ ಇರುತ್ತೆ. ಸೊ ಇದು ಒಂದು ರೀಸನ್. ಸೊ ನಾವಿವಾಗ ಇಂಜೆಕ್ಷನ್ಸ್ ಕೊಡ್ತಾ ಕೊಡ್ತಾ ಫಸ್ಟಿಗೆ 5 ಬೆಳೀತಾ ಇರುತ್ತೆ, 5 ಬೆಳೀತಿದೆ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಇಂಜೆಕ್ಷನ್ಸ್ ಕೊಡ್ತಾ ಕೊಡ್ತಾ ಏನಾಗುತ್ತೆ, ಒಂದೊಂದ್ಸಲಿ ಕೆಲವೊಂದು ಬೆಳೆಯೋದು ಸ್ಟಾಪ್ ಆಗುತ್ತೆ. ಸ್ಟಾಪ್ ಆದಾಗ ಏನಾಗುತ್ತೆ, ಮೊಟ್ಟೆಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಫೈನಲಿ ನಮಗೆ 10 ಮೊಟ್ಟೆಗಳು ಬರೋ ಕಡೆ ನಾವು ರಿಟ್ರೀವ್ ಮಾಡಿದಾಗ 8 ಮೊಟ್ಟೆಗಳು ಸಿಗುತ್ತೆ. ಇದು ಒಂದು ರೀಸನ್. ಈಗ ಸುಮಾರು ಪೇಷಂಟ್ಸಿಗೆ ಅದೇ ಡೌಟ್ಸ್ ಇರುತ್ತೆ, ಮೇಡಮ್ ನೀವು ಹೇಳಿದ್ರಿ ಸ್ಕ್ಯಾನ್ ಅಲ್ಲಿ 10 ಮೊಟ್ಟೆ ಇದೆ ಅಂತ, ಇವಾಗ ಪಿಕಪ್ ಆದ್ಮೇಲೆ 6 ಇದೆ ಅಂತ ಹೇಳ್ತಿದ್ದೀರಾ, ಏನ್ ರೀಸನ್ ಅಂತಂದ್ರೆ ಇದು ರೀಸನ್. ಸೊ ಮೊಟ್ಟೆಗಳು ಅಂತ ಏನ್ ನಮಗೆ ಕಾಣುತ್ತೆ, ನಾವು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ವಿ, ಶೇಂಗಾ ಬೀಜದ ತರ ಹೊರಗಡೆ ನಮಗೆ ಕಾಣುವಂತ ಈ ಪದರಗಳು ಶೇಂಗಾ ತರ, ಸಿಪ್ಪೆ ಸುಲಿದಾಗ ಒಳಗೆ ಮೊಟ್ಟೆ ಇದೆಯೋ ಇಲ್ವೋ ಅಂತ ಗೊತ್ತಾಗತ್ತೆ. ಬಟ್ ಇದನ್ನ ಬೆಳಿಲಿಕ್ಕೆ ಕೊಡೋ ಇಂಜೆಕ್ಷನ್ಸ್ ಈ ರಿಸೆಪ್ಟರ್ ಆ ಮೊಟ್ಟೆಗಳ ರಿಸೆಪ್ಟಿವಿಟಿ ಮೇಲೆ ಹೋಗುತ್ತೆ. ಸೊ ಇದಿಷ್ಟು ಓವೇರಿಯನ್ ರೆಸ್ಪಾನ್ಸಿವ್ನೆಸ್, ಆಂಟ್ರಲ್ ಫಾಲಿಕಲ್ ಕೌಂಟ್ ಮತ್ತೆ ಓವೇರಿಯನ್ ರೆಸ್ಪಾನ್ಸಿವ್ನೆಸ್ ಬಗ್ಗೆ ಕಿರು ಮಾಹಿತಿ. ಧನ್ಯವಾದಗಳು.